ಕುಮಟಪಟ್ಟಣದ ಹೆರವಟ್ಟದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಅಮೃತ ಮಹೋತ್ಸವ ಸಂಭ್ರಮ ಮೇ 7ರಿಂದ 11ರವರೆಗೆ ನಡೆಯಲಿದ್ದು, ಮೇ 7ರಿಂದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ. ಸುಮಾರು 200 ವರ್ಷಗಳ ಇತಿಹಾಸವಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾಳೆಯಿಂದ ಚಾಲನೆ ದೊರೆಯಲಿದೆ. ಮೇ 7ರಂದು ಗ್ರಾಮ ದೇವತಾ ಪ್ರಾರ್ಥನೆ, ಗುರು ಗಣಪತಿ ಪೂಜೆ, ಶುದ್ಧಿ ಕರ್ಮಗಳು, ಬ್ರಹ್ಮಕೂಚ ಹೋಮ, ಭೂಶುದ್ಧಿ, ರಾಕ್ಷೋಘ್ನ ಹವನ, ದೇವರ ಹೊಸ ಪೀಠ ಸ್ಥಾಪನೆ, ದೇವರ ಅಧಿವಾಸ ನಡೆಯಲಿದೆ. ಮೇ 8ರಂದು ಗಣೇಶ ಪೂಜೆ, ಪ್ರತಿಷ್ಠಾಂಗ ಹವನಗಳು, ದೇವರ ಪ್ರತಿಷ್ಠೆ, ಪರಿವಾರ ದೇವರ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಕಲಾವೃದ್ಧಿ, ಸಾಯಂಕಾಲ ದೇವಿಯ ಗ್ರಾಮೋತ್ಸವ, ತುಲಾರೋಹಣ ಉತ್ಸವ ನಡೆಯಲಿದೆ. ಮೇ 9ರಂದು ಪವಮಾನ ಹೋಮ, ಬಾಹ್ಯ ಮತ್ತು ಪೂರ್ಣ ಕಲಾವೃದ್ಧಿ, ಶಾಂತಿ ಹೋಮ, ಸಂಜೆ ಆಶ್ಲೇಷ ಬಲಿ, ಪ್ರಧಾನ ಗ್ರಾಮ ಬಲಿ ನಡೆಯಲಿದೆ. ಅಲ್ಲದೆ ಭಕ್ತಾದಿಗಳು ನಾಗದೋಷ ಪರಿಹಾರಾರ್ಥವಾಗಿ ಆಶ್ಲೇಷ ಬಲಿ ಸೇವೆಯ ರಶೀದಿ ಪಡೆಯಬಹುದು. ಮೇ 10ರಂದು ವಿವಿಧ ಹೋಮ ಹವನಾದಿಗಳು, ಸಾಯಂಕಾಲ ಶ್ರೀದೇವಿಯ ನಗರೋತ್ಸವ, ಅಷ್ಟಾವಧಾನ ಸೇವೆ ನಡೆಯಲಿದೆ. ಮೇ 11ರಂದು 108 ಬ್ರಹ್ಮಕಲಶಾಭಿಷೇಕ, ಪ್ರಸನ್ನ ಚಂಡಿಕಾ ಹೋಮ, ಮಹಾಪೂರ್ಣಾಹುತಿ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಲಿದೆ. ಈ 5 ದಿನಗಳ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸಹಕಾರ ನೀಡುವಂತೆ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ವೆಂಕಟೇಶ್ ನಾಯಕ್, ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಶೈಲೇಶ್ ನಾಯಕ್ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ನಾಗಪ್ಪ ಗೌಡ ಅವರು ವಿನಂತಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.